ಕಾಮದಾನ ದಂಡ ಭೇದ ಮುಗಿತು. ಈಗೇನಿದ್ರು ದಂಡಂ ದಶಗುಣಂ ಭವೇತು. ಬುದ್ಧಿ ಕಲಿಯದ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಿರುವಂತ ಪೆಟ್ಟಿದು. ಭಾರತದೊಳಗಿರುವಂತ ಪಾಕಿಸ್ತಾನಿ ಪ್ರಜೆಗಳು ದೇಶ ತೊರೆಯುವಂತೆ ಆದೇಶ ಆಗಿದೆ. ಈ ಮಧ್ಯೆ ಕಲಬುರಗಿಯಲ್ಲಿ ರಸ್ತೆಗೆ ಪಾಕಿಸ್ತಾನಿ ಧ್ವಜ ಅಂಟಿಸಿ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ವು. ಈ ಬೆನ್ನಲ್ಲೇ ಮುಸ್ಲಿಂ ಮಹಿಳೆಯರು ರಸ್ತೆಗೆ ಅಂಟಿಸಿದ ಧ್ವಜ ತೆರವುಗೊಳಿಸಿ ಪಾಕ್ ಪರ ಪ್ರೀತಿ ವ್ಯಕ್ತಪಡಿಸಿದ್ದಾರೆ. ಇದು ಸಹನೆಯ ಕಟ್ಟೆ ಒಡೆದ ಕ್ಷಣ. ಏಕಾಏಕಿ ನುಗ್ಗಿ ಮುಗ್ಧ ಪ್ರವಾಸಿಗರ ನೆತ್ತಿಗೆ ಗುಂಡು ಹೊಡೆದ ರಥ ಪಿಪಾಸುಗಳ ವಿರುದ್ಧ ಆಕ್ರೋಶದ ಕಟ್ಟೆಯೊಡೆದಿದೆ. ಉಗ್ರ ಪೋಷಕ ಪಾಕಿಸ್ತಾನದ ವಿರುದ್ಧ ಒಂದ್ ಕಡೆ ರಾಜತಾಂತ್ರಿಕ ಸಮರ, ಮತ್ತೊಂದು ಕಡೆ ಪ್ರತೀಕಾರದ ಕೂಗು ಧಗಧಗಿಸ್ತಿದೆ. ಪಾಕಿಸ್ತಾನದ ಧ್ವಜವನ್ನ ರಸ್ತೆ ಮೇಲೆ ಅಂಟಿಸಿ ಆಕ್ರೋಶ. ರಸ್ತೆಗೆ ಅಂಟಿಸಿದ್ದ ಪಾಕ್ ಧ್ವಜ ತೆಗೆದ ಮುಸ್ಲಿಂ ನಾರಿಯರು. ರಸ್ತೆಯಲ್ಲಿ ಪಾಕಿಸ್ತಾನದ ಧ್ವಜದ ಮೇಲೆಯೇ ಸಂಚರಿಸ್ತಾ ಇರೋ ವಾಹನಗಳು. ಅಂದಹಾಗೆ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಪಾಕಿಸ್ತಾನದ ಧ್ವಜ ನೆಲಕ್ಕೆ ಬಿದ್ದು ನರಳಿದೆ. ಪೆಹಲ್ಗಾಮ್ನಲ್ಲಿ ಉಗ್ರರ ಕೃತ್ಯಕ್ಕೆ ಪಾಕಿಸ್ತಾನ ಬೆಂಬಲ ಖಂಡಿಸಿ ಬಜರಂಗದಳ ಕಾರ್ಯಕರ್ತರು ಪಾಕಿಸ್ತಾನ ಧ್ವಜವನ್ನ ರಸ್ತೆಗೆ ಸರತಿ ಸಾಲಿನಲ್ಲಿ ಅಂಟಿಸಿ ಆಕ್ರೋಶ ಹೊರಹಾಕಿದ್ದಾರೆ. ದುಃಖ ಆಗ್ಯದ. ಇದು ಏನು ಭಯೋತ್ಪಾದಕರ ಹಿಂದೆ ಯಾರಪ್ಪ, ಇದು ಸಂಪೂರ್ಣ ಪಾಕಿಸ್ತಾನ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದಕ್ಕೆ ಇವತ್ತಿನ ದಿವಸ ಈ ಜಗತ್ ಸರ್ಕಲ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ನಲ್ಲಿ ಆಗಿರ್ಬೋದು, ಪಾಕಿಸ್ತಾನ ಧ್ವಜವನ್ನು ನೆಲದ ಮೇಲೆ ಹಾಸಿ ಎಲ್ಲರೂ ತುಳಿಬೇಕು, ಅದಕ್ಕೆ ಅವಮಾನ ಆಗಬೇಕೋ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ಹಿಂದೂ ಕಾರ್ಯಕರ್ತರು ಇವತ್ತಿನ ದಿವಸ ಒಂದು ಕೆಲಸ ಮಾಡಿದ್ದಾರೆ. ಕಲಬುರಗಿಯ ನ್ಯಾಷನಲ್ ಕಾಲೇಜು ಮುಂಭಾಗದ ರಸ್ತೆಗೆ ಪಾಕಿಸ್ತಾನದ ಧ್ವಜ ಅಂಟಿಸಿದ್ದು ಭಾರೀ ಸಂಚಲನ ಸೃಷ್ಟಿಸಿತ್ತು. ಇದನ್ನ ಗಮನಿಸಿದ ಮುಸ್ಲಿಂ ಮಹಿಳೆಯರು ಪಾಕ್ ಧ್ವಜವನ್ನ ತೆರವುಗೊಳಿಸಿ ಅಸಮಾಧಾನ ಹೊರಹಾಕಿದ್ದಾರೆ. ನಾವು ಚೆನ್ನಾಗಿರೋದು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ವಾ ಅಂತ ಕೂಗು ಹಾಕಿದ್ದಾರೆ. ಈ ಬೆನ್ನಲ್ಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಬ್ರಹ್ಮಪುರ ಠಾಣೆ ಪೊಲೀಸರು ಧ್ವಜ ಅಂಟಿಸಿದ್ದ 6 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಭಟ್ಕಳದಲ್ಲಿದ್ದಾರೆ 14 ಮಂದಿ ಪಾಕ್ ಪ್ರಜೆಗಳು. ಪಾಕ್ ಪ್ರಜೆಗಳು 48 ಗಂಟೆಯೊಳಗೆ ದೇಶ ಬಿಡುವಂತೆ ಸೂಚನೆ ಬೆನ್ನಲ್ಲೇ ಉತ್ತರ ಕನ್ನಡದ ಭಟ್ಕಳದಲ್ಲಿ 14 ಮಂದಿ ಪಾಕ್ ಪ್ರಜೆಗಳು ಅಕ್ರಮವಾಗಿ ನೆಲೆಸಿರೋದು ಪತ್ತೆಯಾಗಿದೆ. ಭಾರತೀಯ ಪುರುಷರನ್ನ ಮದುವೆಯಾಗಿರೋ ಪಾಕ್ ಮಹಿಳೆಯರು ಇಲ್ಲೇ ವಾಸವಿದ್ದಾರೆ. 14 ಜನರ ಪೈಕಿ 4 ಮಕ್ಕಳು ಭಾರತದಲ್ಲೇ ಜನಿಸಿದ್ದಾರೆ. 2 ವರ್ಷಕ್ಕೆ ನವೀಕರಿಸಬೇಕಾದ ವೀಸಾ ಪಡೆದು ಬಂದಿದ್ದ ಮಹಿಳೆಯರು ಇಲ್ಲೇ ನೆಲೆಸಿದ್ದಾರೆ. ತಮಗೆ ಜನಿಸಿದ ಮಕ್ಕಳಿಗೂ ಭಾರತದ ಪೌರತ್ವ ನೀಡಿಲ್ಲ ಎನ್ನಲಾಗಿದೆ. ಅಕ್ರಮ ನೆಲೆಸಿಗ ಪಾಕಿಗಳಿಗೆ ಗೇಟ್ ಪಾಸ್ ಗ್ಯಾರಂಟಿ. ಇನ್ನು ಪಾಕಿಸ್ತಾನಿ ಪ್ರಜೆಗಳನ್ನ ಕಳಿಸ್ತಾ ಇರೋದು ಕೇಂದ್ರದ ರಾಜತಾಂತ್ರಿಕ ನಿರ್ಧಾರ ಆಗಿದೆ. ನಾವು ಈ ಬಗ್ಗೆ ಮಾತನಾಡಲ್ಲ, ನಮ್ಮಲ್ಲೂ ವೆರಿಫೈ ಮಾಡಿ ಅನಧಿಕೃತವಾಗಿ ನೆಲೆಸಿರುವ ಪಾಕ್ ಪ್ರಜೆಗಳನ್ನ ವಾಪಸ್ ಕಳಿಸ್ತೇವೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ವೆರಿಫೈ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಇಲ್ಲಿರ್ತಕ್ಕಂಥವ್ರು, ಅನಧಿಕೃತವಾಗಿರ್ತಕ್ಕಂಥವ್ರು, ಇವೆಲ್ಲ ನಾವು ನೋಡಬೇಕಲ್ಲ. ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅನ್ಕೊಳ್ತೀನಿ. ಪೆಹಲ್ಗಾಮ್ನಲ್ಲಿ ಉಗ್ರರ ಕೃತ್ಯ ಖಂಡಿಸಿ ಪ್ರತಿಭಟನೆ. ಬಳ್ಳಾರಿಯಲ್ಲಿ ಸಿಡಿದೆದ್ದ ಮುಸ್ಲಿಂ ಸಮುದಾಯ. ಇತ್ತ ಉಗ್ರರ ಅಟ್ಟಹಾಸ ಖಂಡಿಸಿ ಬಳ್ಳಾರಿಯಲ್ಲಿ ಮುಸ್ಲಿಂ ಸಮುದಾಯ ಪ್ರತಿಭಟನೆ ಮಾಡಿದೆ. ಮುಸ್ಲಿಂ ಧರ್ಮಗುರುಗಳು ಮಸೀದಿಯ ಮುತುವಲ್ಲಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಉಗ್ರರ ಹತ್ಯಾಕಾಂಡವನ್ನ ಖಂಡಿಸಿದ್ದಾರೆ. ಹೇಯ ಕೃತ್ಯ ನಡೆಸಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು, ಆತಂಕವಾದಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಕಲಬುರಗಿಯಿಂದ ಬಜರಂಗಿ ಜೊತೆ ಶಿವಾನಂದ್, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.